ಶ್ರೀರಂಗಪಟ್ಟಣ ಶಾಸಕರಾದ ಶ್ರೀ ರಮೇಶ್ ಬಂಧಿಸಿದ್ದೇಗೌಡರವರು ಆಸ್ಪತ್ರೆ ಕಟ್ಟಡ, ಶಾಲಾ ಕಟ್ಟಡ ಹಾಗೂ ಕಾಲುವೆ ಅಭಿವೃದ್ಧಿಗೆ ಇಂದು ವಿವಿಧ ಕಡೆ ಗುದ್ದಲಿ ಪೂಜೆ ನೆರವೇರಿಸಿದರು. ಮೊದಲಿಗೆ ಶಾಸಕರಾದ ಶ್ರೀ ರಮೇಶ್ ಬಂಧಿಸಿದ್ದೇಗೌಡರವರು ಶ್ರೀರಂಗಪಟ್ಟಣದ ಮಾದೇಪುರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂಭಾಗದಲ್ಲಿ ಮೊದಲಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಕಟ್ಟಡಕ್ಕೆ ಶಾಸಕರಾದ ಶ್ರೀ ರಮೇಶ್ ಬಂಧಿಸಿದ್ದೇಗೌಡರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಕಷ್ಟಪಟ್ಟು ಮಕ್ಕಳೆಲ್ಲ ಸೇರಿಸಿದ್ದಾರೆ. ನಂತರ ಮಾದೇಪುರದ ಕಾಲುವೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಶಾಸಕರಾದ ಶ್ರೀ ರಮೇಶ್ ಬಂಧಿಸಿದ್ದೇಗೌಡರವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ಕಾಮಗಾರಿಗಳ ಬಗ್ಗೆ ಸ್ವಾವಿರವಾಗಿ ಮಾಹಿತಿ ನೀಡಿದರು. ಅದನ್ನು ರಿಪೇರಿ ಮಾಡಿ ಒಂದು ಹಂತಕ್ಕೆ ಬಂದಿದ್ದು ನಾನು ರಾಜ್ಯ ಸರ್ಕಾರದ ನಮ್ಮ ಗೌರವಾನ್ವಿತ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನ ಆರೋಗ್ಯ ಮಂತ್ರಿಗಳನ್ನ ಕೇಳಿದಾಗ ಅದಕ್ಕೆ ಹೊಸ ಹಾಸ್ಪಿಟ್ಲನ್ನ ಮಂಜೂರು ಮಾಡ್ತೀನಿ ಅಂತೇಳಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಹಾಸ್ಪಿಟ್ಲನ್ನು ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಸ್ಕೂಲು 2 ಹೈಸ್ಕೂಲ್ಗಳಿಗೆ 2 ಸ್ಕೂಲು ಸುಮಾರು ಒಂದು 70 ಲಕ್ಷ ವೆಚ್ಚದಲ್ಲಿ ಸ್ಕೂಲ್ ಹೈಸ್ಕೂಲ್ಗಳಿಗೆ ಮತ್ತು ಇದಕ್ಕೆ ಪ್ರೈಮರಿ ಸ್ಕೂಲ್ಗೆ 2 ಸ್ಕೂಲ್ ರೂಮ್ಗಳನ್ನ ಒಟ್ಟು 4 ಸ್ಕೂಲ್ ರೂಮ್ಗಳನ್ನ ಸುಮಾರು 1 ಕೋಟಿ ಮಾಡ್ತಾಯಿದ್ದಾರೆ. ಏನು ಸರ್ಕಾರ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂದಮೇಲೆ DK ಶಿವಕುಮಾರ್ ಸಾಹೇಬರ ಮುಂದಾಳತ್ವದಲ್ಲಿ ನಮ್ಮ ಚರವಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ಭಾಳ ಶ್ರಮಪಟ್ಟು ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದಷ್ಟಿಗೆ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಆಗದೆ ಹೋದರೂ ಜನರ ಕೂಗಿಗೆ ಜನರು ಏನು ತಕ್ಷಣ ಆಗಬೇಕಂತ ಎಲ್ಲ ಕೆಲಸಗಾರಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಜನರ ಏನು ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು 3ನೇ ಬಾರಿ ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದರೋ ಅವ್ರ ವಿಶ್ವಾಸ ಉಳಿಸ್ಕೊಳ್ಳಿಕ್ಕೆ ಅವರ ಮೇಲೆ ಅವರು ನಮ್ಮ ಮೇಲೆ ತೋರಿಸ್ಕೊಳ್ಳಿಕ್ಕೆ ಏನೆಲ್ಲ ಎಲ್ಲ ನಂತರ ಶಾಸಕರನ್ನು ಮಾದೇಪುರದ ಗ್ರಾಮಸ್ಥರು ಹಾಗೂ ಹಿರಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು.